ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕೊನೆಯವರೆಗೂ ನೋಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕೆಲವೊಮ್ಮೆ ನಮಗೆ ಅನಿಸುತ್ತೆ ಅಲ್ವಾ, ಇಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೈಯಲ್ಲಿ ದುಡ್ಡೇ ನಿಲ್ತಿರೋದಿಲ್ಲ. ಆ್ಯಂಡ್ ಮನೆಗೆ ಬಂದರೆ ಮನೆಯಲ್ಲಿ ಬರೀ ಅಶಾಂತಿಯಿಂದ ತುಂಬಿರುತ್ತೆ. ಏನಾದರೂ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಮನೆಯಲ್ಲಿ ಜಗಳ ಆಗ್ತಿರೋದು, ಮನೇಲಿರೋರಿಗೆ ಪದೇ ಪದೇ ಅನಾರೋಗ್ಯ ಆಗ್ತಿರೋದು, ಇದೆಲ್ಲನೂ ಬರೀ ಕಾಕತಾಳೀಯನ ಅಥವಾ ಏನಾದರೂ ಇದಕ್ಕೆ ರೀಸನ್ಸ್ ಇದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಡಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ತೋರಿಸೋ 5 ಪ್ರಮುಖ ಲಕ್ಷಣಗಳು: ನಿರಂತರವಾಗಿ ಅನಾರೋಗ್ಯ ಆಗೋದು, ಮನೆಯಲ್ಲಿ ಒಬ್ಬರಾದ್ಮೇಲೆ ಒಬ್ಬರಿಗೆ ಹುಷಾರಿಲ್ದಿರೋ ಥರ ಆಗ್ತಿರತ್ತೆ. ಇನ್ನೊಂದು, ಕೆಲಸ ಮಾಡಬೇಕು ಅಂತ ಅನ್ಸಿದ್ರು ಮೈ ಕೈ ಭಾರ ಅನ್ಸೋದು, ಸದಾ ನಿದ್ದೆ ಬರ್ತಿರತ್ತೆ. ಕಾರಣವಿಲ್ಲದೆ ಜಗಳ ಆಗೋದು, ಸಣ್ಣ ಸಣ್ಣ ವಿಷಯಕ್ಕೂ ಗಂಡ ಹೆಂಡತಿ ಅಥವಾ ಮಕ್ಕಳ ನಡುವೆ ಕಿರಿಕಿರಿ ಉಂಟಾಗೋದು, ಇದೊಂದು ಮೇನ್ ಪಾಯಿಂಟ್. ಮನೆಯಲ್ಲಿರೋರಿಗೆ ಅವ್ರವ್ರಿಗೇನೆ ಬಾಂಡಿಂಗು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಮನೇನ ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೂ ಯಾವುದೋ ಒಂದು ಮೂಲೆಯಲ್ಲಿ ವಿಚಿತ್ರ ವಾಸನೆ ಬರ್ತಾನೆ ಇರುತ್ತೆ. ಇದು ಕೂಡ ಒಂದು ಪ್ರಮುಖ ಲಕ್ಷಣ. ನಾನು ಇಷ್ಟೊತ್ತು ಹೇಳಿದ ಎಲ್ಲ ಲಕ್ಷಣಗಳು ವೈಬ್ಸ್ ನಿಮ್ಗೆ ಆಗ್ತಿದ್ರೆ ಅದನ್ನು ಕನ್ಫರ್ಮ್ ಆಗಿ ಹೇಗೆ ತಿಳ್ಕೊಳ್ಳೋದು? ಬನ್ನಿ ಹೀಗೆ ಹೇಳ್ಕೊಡ್ತೇನೆ. ಮನೆಯಲ್ಲೇ ಮಾಡ್ಬೋದಾದ ಸರಳ ಪರೀಕ್ಷೆಗಳನ್ನು ನಿಮ್ಮ ಹತ್ರ ಹೇಳ್ತೀನಿ. ಮೊದಲಿಗೆ ಒಂದು ಪ್ಲೇನ್ ಆಗಿರುವಂತಹ ನೀರು ಕುಡಿಯುವಂತಹ ಗ್ಲಾಸ್ ತಗೊಳ್ಳಿ. ನೀವು ಅದಕ್ಕೆ ನೀರು ತುಂಬ ಹಾಕಿದ್ರೆ ನೀರು ಕ್ಲಿಯರಾಗಿ ಕಾಣಬೇಕು, ಆ ಥರ ಗ್ಲಾಸ್ ಐಟಮ್ಸ್ನ ಯೂಸ್ ಮಾಡಿ. ಆ ಗ್ಲಾಸಿಗೆ ತುಂಬ ನೀರು ಹಾಕಿಬಿಟ್ಟು ಅದಕ್ಕೆ 1 ಚಮಚ ಕಲ್ಲುಪ್ಪನ್ನೇ ಹಾಕಬೇಕು. ಪುಡಿಯುಪ್ಪು ಹಾಕೋಗಿಲ್ಲ, ಕಲ್ಲುಪ್ಪನ್ನೇ ಹಾಕಬೇಕು. ಅದಕ್ಕೆ 1 ಚಮಚ ನಿಂಬೆ ರಸನ ಹಾಕಿ ಯಾರಿಗೂ ಗೊತ್ತಾಗ್ದಲೇ ಇರೋ ಹಾಗೆ ಮನೆಯ ಯಾವುದಾದ್ರೂ ಒಂದು ಮೂಲೆಗೆ ಅದನ್ನು ಇಟ್ಬಿಡಿ. 24 ಗಂಟೆಯ ನಂತರ ನೀರಿನ ಬಣ್ಣ ಬದಲಾದರೆ ಅಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಅರ್ಥ. ಅಕಸ್ಮಾತ್ ನೀರೇನು ಕಲರ್ ಚೇಂಜ್ ಆಗಿಲ್ಲ ಅಂದರೆ ಯಾವುದೇ ಥರದ ನೆಗೆಟಿವ್ ವೈಬ್ಸ್ ಇಲ್ಲ ಅಂತ ಅರ್ಥ. ಇನ್ನೊಂದು ಈಸಿ ಮೆಥಡ್ ಇದೆ. ಎಲ್ಲ ಮನೆಯಲ್ಲೂ ಕಾಮನ್ ಆಗಿ ತುಳಸಿ ಗಿಡ ಇಟ್ಟೇ ಇರ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ನೀವು ನೋಡ್ಬೋದು, ಅವ್ರು ಇಷ್ಟೇ ಸತಿ ಹೊಸ ತುಳಸಿ ಗಿಡನ ತಂದು ಹಾಕ್ತಿದ್ರೆ ತುಳಸಿ ಗಿಡ ಒಣಗೋಗ್ತಾನೆ ಇರುತ್ತೆ, ಅಥವಾ ಹೆಂಗೆ ಹಾಕಿದ್ರೆ ತುಳಸಿ ಗಿಡ ಅಷ್ಟೇ ಇರುತ್ತೆ, ಅದು ಬೆಳಿತಾನೆ ಇರೋದಿಲ್ಲ ಅಥವಾ ಬಾಡೋಗ್ತಾನೆ ಇರೋದಿಲ್ಲ. ಈ ಥರ ಇದ್ದರೆ ಅವರ ಮನೆಯಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಸೂಚನೆ ಕೊಡ್ತಿರುತ್ತೆ. ನಾವು ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರಬೇಕು. ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರಲಿ ಬಿಡಲಿ, ಕೆಲವೊಂದು ರೆಮಿಡೀಸ್ನ ಹೇಳ್ತೀನಿ, ಇದನ್ನು ತಪ್ಪದೇ ಪಾಲಿಸಿ. ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಬರೋ ಚಾನ್ಸಸ್ ಇದ್ದರೂ ಕೂಡ ಬರೋದಿಲ್ಲ. ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಮನೆಯಲ್ಲಿ ನೆಲ ಒರೆಸುವಾಗ ನೀರಿಗೆ ಯಾವಾಗಲೂ ಅಷ್ಟೇ 1 ಚಮಚ ಕಲ್ಲುಪ್ಪನ್ನು ಹಾಕಿ ಒರೆಸೋದ್ರಿಂದ ನೆಗೆಟಿವ್ ಎನರ್ಜಿ ಆದಷ್ಟು ಕಡಿಮೆ ಆಗುತ್ತೆ. ಪ್ರತಿದಿನ ಅಥವಾ ನಮಗೆ ಪ್ರತಿದಿನ ಈಗ ಇದು ಮಾಡೋಕ್ಕಾಗಲಿಲ್ಲ ಅಂದರೂ ಶುಕ್ರವಾರದೊತ್ತು ಸಂಜೆ ಹೊತ್ತು ಧೂಪ ಹಾಕಬೇಕು. ಮನೆಯ ಮೂಲೆ ಮೂಲೆಗೂ ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ಸೂರ್ಯನ ಬೆಳಕು, ಹೌದು, ಕೆಲವ್ರು ಮನೇಲಿ ನೋಡ್ಬೋದು ಯಾವಾಗಲೂ ಕಿಟಕಿ ಬಾಗಿಲನ್ನ ಕ್ಲೋಸ್ ಮಾಡೇ ಇರ್ತಾರೆ. ನಾವು ಯಾವಾಗ ಸೂರ್ಯನ ಬೆಳಕು ಒಳಗಡೆ ಕಳಿಸ್ತೀವೋ ಅಂದರೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ, ಹಾಗೆ ನೆಗೆಟಿವ್ ವೈಬ್ಸು ಹೊರಗಡೆ ಹೋಗುತ್ತೆ. ಹಂಗಾಗಿ ಬೆಳಗಿಂದ ಸಂಜೆವರೆಗೂ ಆದರೂ ಸಹ ಕಿಟಕಿ ಬಾಗಿಲುಗಳನ್ನು ಸ್ವಲ್ಪ ಹೊತ್ತಾದರೂ ತೆಗಿಬೇಕು. ಯಾವಾಗಲೂ ಬಾಗಿಲುಗಳನ್ನು ಕ್ಲೋಸ್ ಮಾಡಿಕೊಂಡು ಇರಬಾರ್ದು. ಮನೆಯಲ್ಲಿ ಪೂಜೆ ಮಾಡುವಾಗ ಆದಷ್ಟು ಗಂಟೆಗಳನ್ನು ಅಲ್ಲಾಡಿಸೋದನ್ನ ರೂಢಿ ಮಾಡ್ಕೊಳ್ಳಿ. ಕೆಲವರು ಪೂಜೆ ಮಾಡ್ತಾರೆ ಅಷ್ಟೇ, ಗಂಟೆನ ಆಡಿಸೋದೇ ಇಲ್ಲ. ಹೌದು, ಗಂಟೆ ಬಾರಿಸ್ತಾ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ನಾನು ಕೊಟ್ಟಂತಹ ರೆಮಿಡೀಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಆ್ಯಂಡ್
ಪೂರ್ತಿಯಾಗಿ ಹೊರಟೆ ಹೋಗುತ್ತೆ ಅಂತ ಹೇಳ್ತಾ, ನೆನ್ಪಿಡಿ, ನಮ್ಮ ಆಲೋಚನೆಗಳೇ ನಮ್ಮ ಮನೆಯ ಶಕ್ತಿಯನ್ನು ನಿರ್ಧರಿಸ್ತವೆ. ಮನೆಯನ್ನು ಶುಚಿಯಾಗಿಡಿ, ಮನಸ್ಸನ್ನು ಶಾಂತವಾಗಿಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಹೆಚ್ಚು ಮಾಹಿತಿಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಸೈನಿಂಗ್ ಆಫ್ ಕನ್ನಡತಿ ಸುಚಿತ್ರ.